ಮುಂದಿನ ಸುದ್ದಿಯನ್ನ ನೋಡೋಣ. ಯುಗಾದಿ ಹಬ್ಬಕ್ಕೆ ಸರ್ಕಾರದಿಂದ ದುಪ್ಪಟ್ಟು ಕಹಿ. ಕರುನಾಡಿನ ಜನರಿಗೆ ಮತ್ತೆ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಮೆಟ್ರೋ, ಬಸ್ ಹಾಲಿನ ಬಳಿಕ ಈಗ ಕರೆಂಟ್ ಶಾಕ್ ಜನರಿಗೆ ಎದುರಾಗಿದೆ. ಜನರಂತೂ ಹೈರಾಣಾಗಿ ಹೋಗಿದ್ದಾರೆ. ಮೊದಲೇ ಈ ಕೋವಿಡ್ ಆದ ನಂತರ ಎಷ್ಟೋ ಜನ ತಮ್ಮ ಕೆಲಸ ಎಲ್ಲ ಕಳ್ಕೊಂಡಿದ್ದಾರೆ, ಡಿಪ್ರಮೋಟ್ ಆಗಿದ್ದಾರೆ. ಇದರ ನಡುವೆ ಬೆಲೆ ಏರಿಕೆಯ ಬಿಸಿ ಮಾತ್ರ ನಿರಂತರವಾಗಿ ಜನರನ್ನ ಬಾಧಿಸ್ತಾನೆ ಇದೆ. ನೀರಿನ ದರವನ್ನ ಏರಿಕೆ ಮಾಡೋ ತೀರ್ಮಾನ ಮಾಡಿದ್ರು. ಕರೆಂಟ್ ದರ ಆಯ್ತು, ಬಸ್ ದರ ಆಯ್ತು, ಮೆಟ್ರೋ ಆಯ್ತು. ಈಗ ಹಾಲಿನ ದರವನ್ನು ಕೂಡ 4 ರೂಪಾಯಿ ದುಪ್ಪಟ್ಟು ಮಾಡಿದ್ದಾರೆ. ಎಲ್ರಿಗೂ ಕೂಡ ಹಸು ಸಾಕ್ಲಿಕ್ಕೆ ಆಗೋದಿಲ್ಲ. ಪ್ರತಿದಿನದ ನೀಡ್ಸ್ ನಮ್ಗೆ ಹಾಲು. ಹೀಗಿರುವಾಗ ದರ ಏರಿಕೆ ಮಾಡಿರುವುದು ಜನರ ಕಂಗಣ್ಣಿಗೆ ಗುರಿಯಾಗಿದೆ. ಒಟ್ಟಾರೆ ದರ ಏರಿಕೆ ಜನ ಅಂತೂ ರೊಚ್ಚಿಗೆದ್ದಿದ್ದಾರೆ. ಕಾಸ್ಟ್ಲಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ದುಸ್ತರವಾಗಿದೆ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ನಂದಿನಿ ಹಾಲಿನ ದರವನ್ನ ಏರಿಕೆ ಮಾಡಿ ಜನರಿಗೆ ದುಪ್ಪಟ್ಟು ಹೊರೆಯನ್ನ ಮಾಡಿದೆ. ಒಂದೇ ವರ್ಷದಲ್ಲಿ 2 ಬಾರಿ ರೇಟ್ ಹೆಚ್ಚಿಸಿದ್ದು ಗ್ರಾಹಕರ ನಿದ್ದೆಗೆಡಿಸಿದೆ. ಹಾಗಾದ್ರೆ ಎಷ್ಟೆಷ್ಟು ದರ ಏರಿಕೆ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ದುಬಾರಿ. ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿರುವಾಗಲೇ ಗಾಯದ ಮೇಲೆ ಬರೆ ಎಂಬಂತೆ ಸರ್ಕಾರ ಮತ್ತೊಂದು ದರ ಏರಿಕೆ ಬರೆ ಹಾಕಿದೆ. ತರಕಾರಿ, ಹಣ್ಣು, ಹಾಲು, ವಿದ್ಯುತ್, ಮೆಟ್ರೋ, ಬಸ್ ಟಿಕೆಟ್, ಆಲ್ಕೋಹಾಲ್ ಬಳಿಕ ಇದೀಗ ಮತ್ತೆ ಹಾಲಿನ ದರ ಏರಿಕೆಯಾಗಿದೆ. ದರ ಏರಿಕೆ ಹೊರೆ ಮಧ್ಯೆ ಮತ್ತೊಂದು ಬರೆ. ನಂದಿನಿ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ಹೆಚ್ಚಳ. ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿರೋ ಗ್ರಾಹಕರಿಗೆ ಸರ್ಕಾರ ಮತ್ತೆ ಬಿಗ್ ಶಾಕ್ ನೀಡಿದೆ. ಮೊನ್ನೆ ತಾನೇ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಹಾಲಿನ ದರ ಏರಿಕೆಗೆ ಒಪ್ಪಿಗೆ ಸೂಚಿಸಿರಲಿಲ್ಲ. ಆದ್ರೀಗ ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಿಸಿ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ, ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನ ಹೆಚ್ಚಿಸತಕ್ಕಂಥ ಒಂದು ತೀರ್ಮಾನವನ್ನ ಇವತ್ತು ಅಂದ್ರೆ ತೀರ್ಮಾನ ತೆಗೆದುಕೊಂಡಿರೋರು ಇವರುಗಳು, ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸತಕ್ಕಂಥ ತೀರ್ಮಾನವನ್ನ 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಇನ್ನು ನಂದಿನಿಯ ಯಾವ್ಯಾವ ಹಾಲು ಎಷ್ಟೆಷ್ಟು ದುಬಾರಿಯಾಗಿದೆ ಅಂತ ನೋಡೋದಾದ್ರೆ, ನಂದಿನಿ ಮತ್ತಷ್ಟು ದುಬಾರಿ. ಟೌನ್ ಹಾಲು ಅರ್ಧ ಲೀಟರ್ 24 ರೂಪಾಯಿ ಇತ್ತು, ಹೊಸ ದರ 26 ರೂಪಾಯಿ ಆಗಿದೆ. 1 ಲೀಟರ್ಗೆ 42 ರೂಪಾಯಿ, ಹೊಸ ದರ 46 ರೂಪಾಯಿ. ಹೋಮೋಜಿನೆಸ್ ಟೋನ್ ಹಾಲು ಅರ್ಧ ಲೀಟರ್ಗೆ 24 ರೂಪಾಯಿ ಇತ್ತು, ಹೊಸ ದರ 26 ರೂಪಾಯಿ. 1 ಲೀಟರ್ಗೆ 43 ರೂಪಾಯಿ ಇದ್ದ ರೇಟ್ ಇದೀಗ 47 ರೂಪಾಯಿಗೆ ಏರಿಕೆಯಾಗಿದೆ. ಹೋಮೋಜಿನೆಸ್ಟ್ ಹಸುವಿನ ಹಾಲು ಅರ್ಧ ಲೀಟರ್ಗೆ ಹಳೆ ದರ 26 ರೂಪಾಯಿ, ಹೊಸ ದರ 28 ರೂಪಾಯಿ. 1 ಲೀಟರ್ಗೆ ಹಳೆ ದರ 46 ರೂಪಾಯಿ, ಹೊಸ ದರ 50 ರೂಪಾಯಿ ಆಗಿದೆ. ಸ್ಪೆಷಲ್ ಹಾಲು ಅರ್ಧ ಲೀಟರ್ಗೆ 27 ರೂಪಾಯಿ ಇತ್ತು, ಹೊಸ ದರ 29. 1 ಲೀಟರ್ಗೆ 48 ರೂಪಾಯಿ ಇತ್ತು, ಇದೀಗ 52 ರೂಪಾಯಿಗೆ ಏರಿಕೆಯಾಗಿದೆ. ಶುಭಂ ಹಾಲು ಅರ್ಧ ಲೀಟರ್ಗೆ 27 ರೂಪಾಯಿ ಇದ್ದ ದರ ಇದೀಗ 29 ರೂಪಾಯಿಗೆ ಏರಿಕೆಯಾಗಿದೆ. 1 ಲೀಟರ್ಗೆ 50 ರೂಪಾಯಿ ಇತ್ತು, ಹೊಸ ದರ 54 ರೂಪಾಯಿ ಆಗಿದೆ. ಸಮೃದ್ಧಿ ಹಾಲು ಅರ್ಧ ಲೀಟರ್ಗೆ ಹಳೆ ದರ 28 ರೂಪಾಯಿ, ಹೊಸ ದರ 30 ರೂಪಾಯಿ. 1 ಲೀಟರ್ಗೆ 56 ರೂಪಾಯಿ, ಹೊಸ ದರ 60 ರೂಪಾಯಿ ಆಗಿದೆ. ಏನಾಗಿದೆ ಈಗ ದರ ಏರಿಕೆಯಿಂದ ಬರೀ ಇದರಲ್ಲಿ ಯಾರಿಗೆ ರೈತರಿಗೆ ಲಾಭ ಇಲ್ಲ, ಮತ್ತೆ ಗ್ರಾಹಕರಿಗೆ ಲಾಭ ಇಲ್ಲ. ಇದರಿಂದ ಸರ್ಕಾರಕ್ಕೆ ಲಾಭ ಹೊರತು ಬೇರೆ ಯಾರಿಗೂ ತೊಂದರೆ ಇದರಿಂದ ಲಾಭ ಇಲ್ಲ. ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಂಡು ಗ್ರಾಹಕರಿಗಾಗಲಿ ರೈತರಿಗೆ ಅನುಕೂಲ ಆಗೋ ಥರ ಮಾಡ್ಕೊಡ್ಬೇಕು. ಇದರಿಂದ ಇವರು ಫ್ರೀ ಬಗ್ಗೆ ಅಂತ ಕೊಟ್ಕೊಂಡು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಇದರಿಂದ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಇದು ರೈಟ್ ಕೂಡಲೇ ಕಮ್ಮಿ ಮಾಡಬೇಕು ಅಂತ ಕೇಳ್ತೀವಿ. ಹಾಲಿನ ದರದಲ್ಲಿ ರೈತರಿಗೆ ನೇರವಾಗಿ ಸಿಕ್ಕಿದ್ರೆ ಅದು ನಮಗೆ ತಪ್ಪನ್ಸಲ್ಲ. ಅರ್ಥ ಆಯ್ತಾ? ಮಧ್ಯವರ್ತಿಗಳಿಗೆ 1 ರೂಪಾಯಿ ಸಿಕ್ಕೋದ್ರಲ್ಲಿ 50 ಪೈಸೆ ಸಿಕ್ಲಿ ಪರವಾಗಿಲ್ಲ. ಡೈರೆಕ್ಟ್ ಆಗಿ ನೇರ ನಿರಂತರ ರೈತರಿಗೆ ಸಿಕ್ಕಿದ್ರೆ ಪರವಾಗಿಲ್ಲ ಅಲ್ವರಾ?
ಇವಾಗ ಅಲ್ಲಿ 35 ರೂಪಾಯಿ ಇರೋದು ನೀವು 30 ರೂಪಾಯಿ ಮಧ್ಯವರ್ತಿಗಳು ತಯಾರು ಮಾಡೋದ್ರಲ್ಲಿ ಅಲ್ಲೇ ಹೋಗ್ಬಿಟ್ಟು ರೈತರಿಗೆ 1 ರೂಪಾಯಿ ಸಿಕ್ಬಿಟ್ರೆ ಏನ್ ಸಿಗುತ್ತೆ ಪ್ರಯತ್ನ ಅಲ್ವರ. ನಂದಿನಿ ಹಾಲಿನ ದರ ಹೆಚ್ಚಿಸಿ ಇನ್ನೂ ವರ್ಷವಾಗಿಲ್ಲ, ಆಗ್ಲೇ ಮತ್ತೆ ದರ ಏರಿಕೆ ಮಾಡಿದ್ದು ಗ್ರಾಹಕರಿಗೆ ಮತ್ತಷ್ಟು ಹೊರೆಯಾಗಿದೆ. ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದು ಬೆಲೆ ಏರಿಕೆಯಿಂದ ಕೆರಳಿ ಕೆಂಡವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿಯನ್ನ ನೋಡೋಣ. ಯುಗಾದಿ ಹಬ್ಬಕ್ಕೆ ಸರ್ಕಾರದಿಂದ ದುಪ್ಪಟ್ಟು ಕಹಿ. ಕರುನಾಡಿನ ಜನರಿಗೆ ಮತ್ತೆ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಮೆಟ್ರೋ, ಬಸ್ ಹಾಲಿನ ಬಳಿಕ ಈಗ ಕರೆಂಟ್ ಶಾಕ್ ಜನರಿಗೆ ಎದುರಾಗಿದೆ. ಜನರಂತೂ ಹೈರಾಣಾಗಿ ಹೋಗಿದ್ದಾರೆ. ಮೊದಲೇ ಈ ಕೋವಿಡ್ ಆದ ನಂತರ ಎಷ್ಟೋ ಜನ ತಮ್ಮ ಕೆಲಸ ಎಲ್ಲ ಕಳ್ಕೊಂಡಿದ್ದಾರೆ, ಡಿಪ್ರಮೋಟ್ ಆಗಿದ್ದಾರೆ. ಇದರ ನಡುವೆ ಬೆಲೆ ಏರಿಕೆಯ ಬಿಸಿ ಮಾತ್ರ ನಿರಂತರವಾಗಿ ಜನರನ್ನ ಬಾಧಿಸ್ತಾನೆ ಇದೆ. ನೀರಿನ ದರವನ್ನ ಏರಿಕೆ ಮಾಡೋ ತೀರ್ಮಾನ ಮಾಡಿದ್ರು, ಕರೆಂಟ್ ದರ ಆಯ್ತು, ಬಸ್ ದರ ಆಯ್ತು, ಮೆಟ್ರೋ ಆಯ್ತು, ಈಗ ಹಾಲಿನ ದರವನ್ನು ಕೂಡ 4 ರೂಪಾಯಿ ದುಪ್ಪಟ್ಟು ಮಾಡಿದ್ದಾರೆ. ಎಲ್ರಿಗೂ ಕೂಡ ಹಸು ಸಾಕ್ಲಿಕ್ಕೆ ಆಗೋದಿಲ್ಲ, ಪ್ರತಿದಿನದ ನೀಡ್ಸ್ ನಮ್ಗೆ ಹಾಲು. ಹೀಗಿರುವಾಗ ದರ ಏರಿಕೆ ಮಾಡಿರುವುದು ಜನರ ಕಂಗೆಣ್ಣಿಗೆ ಗುರಿಯಾಗಿದೆ. ಒಟ್ಟಾರೆ ದರ ಏರಿಕೆ ಜನ ಅಂತೂ ರೊಚ್ಚಿಗೆದ್ದಿದ್ದಾರೆ. ಕಾಸ್ಟ್ಲಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ದುಸ್ತರವಾಗಿದೆ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ನಂದಿನಿ ಹಾಲಿನ ದರವನ್ನ ಏರಿಕೆ ಮಾಡಿ ಜನರಿಗೆ ದುಪ್ಪಟ್ಟು ಹೊರೆಯನ್ನ ಮಾಡಿದೆ. ಒಂದೇ ವರ್ಷದಲ್ಲಿ 2 ಬಾರಿ ರೇಟ್ ಹೆಚ್ಚಿಸಿದ್ದು ಗ್ರಾಹಕರ ನಿದ್ದೆಗೆಡಿಸಿದೆ. ಹಾಗಾದ್ರೆ ಎಷ್ಟೆಷ್ಟು ದರ ಏರಿಕೆ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ದುಬಾರಿ. ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿರುವಾಗಲೇ ಗಾಯದ ಮೇಲೆ ಬರೆ ಎಂಬಂತೆ ಸರ್ಕಾರ ಮತ್ತೊಂದು ದರ ಏರಿಕೆ ಬರೆ ಹಾಕಿದೆ. ತರಕಾರಿ, ಹಣ್ಣು, ಹಾಲು, ವಿದ್ಯುತ್, ಮೆಟ್ರೋ, ಬಸ್ ಟಿಕೆಟ್, ಆಲ್ಕೋಹಾಲ್ ಬಳಿಕ ಇದೀಗ ಮತ್ತೆ ಹಾಲಿನ ದರ ಏರಿಕೆಯಾಗಿದೆ. ದರ ಏರಿಕೆ ಹೊರೆ ಮಧ್ಯೆ ಮತ್ತೊಂದು ಬರೆ. ನಂದಿನಿ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ಹೆಚ್ಚಳ. ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿರೋ ಗ್ರಾಹಕರಿಗೆ ಸರ್ಕಾರ ಮತ್ತೆ ಬಿಗ್ ಶಾಕ್ ನೀಡಿದೆ. ಮೊನ್ನೆ ತಾನೇ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಹಾಲಿನ ದರ ಏರಿಕೆಗೆ ಒಪ್ಪಿಗೆ ಸೂಚಿಸಿರಲಿಲ್ಲ. ಆದ್ರೀಗ ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಿಸಿ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ, ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ, ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟಿವ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. 1ನೇ ತಾರೀಕು ಏಪ್ರಿಲ್ ನಿಂದ 100,000 ಮಿಲಿಲೀಟರ್ ಹಾಲಿಗೆ